ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಶಿಲ್ಪ ಹೇ ಕನ್ನಡ ಲಾಗ್ಸ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಬಾರ್ಡರ್ ಸೀರೆ, ಬಾರ್ಡರ್ ಬ್ಲೌಸನ್ನು ಬೋಟ್ ನೆಕ್ ಬ್ಲೌಸ್ ಸ್ಟಿಚ್ ಮಾಡಬೇಕು. ಕ್ಯಾನ್ವಾಸನ್ನು ಕಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಈ ರೀತಿ ಕಟಿಂಗನ್ನು ಮಾಡಿ ಇಟ್ಕೊಂಡಿದ್ದೀನಿ. ಡಿಸೈನ್ ಇದೆ, ಬೋಟ್ ನೆಕ್ ಡಿಸೈನು ಚೆನ್ನಾಗೇ ಕಾಣಿಸುತ್ತೆ. ತುಂಬ ಆಲ್ರೆಡಿ ಇದೇ ರೀತಿ ಒಂದು ಡಿಸೈನ್ ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ. ಇನ್ನೊಂದು ಸ್ಟಿಚಿಂಗ್ ಕೂಡ ಮಾಡಬೇಕು. ಇಲ್ಲಿ ಐರನ್ ಮಾಡ್ಕೋಬೇಕು, ಯಾಕಂದರೆ ಕ್ಯಾನ್ವಾಸು ಸ್ಟಿಚಿಂಗ್ ಮಾಡಬೇಕಾದ್ರೆ ತುಂಬ ಚೆನ್ನಾಗಿ ಕೂರುತ್ತೆ. ಅದಕ್ಕೋಸ್ಕರ ಐರನ್ ಮಾಡಿಕೊಂಡ್ರೆ ನೀಟಾಗಿ ಕಾಣಿಸುತ್ತೆ ಅಂತಂದ್ಬಿಟ್ಟು ಇಲ್ಲಿ ಐರನ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಈ ರೀತಿ ಎರಡೂ ಹಾಕ್ಕೊಂಡು ಏನಪ್ಪ ಅಂತಂದರೆ ಕ್ಯಾನ್ವಾಸು ಉಲ್ಟಾ ಸೀದಾ ನೋಡ್ಕೋಬೇಕು. ಐರನ್ ಮಾಡಿದಾಗ ಯಾವ ಕಡೆ ಕೂರುತ್ತೆ ಅಂತ ನೋಡಿಕೊಂಡು ಅದನ್ನು ಐರನ್ ಮಾಡ್ಕೋಬೇಕಾಗುತ್ತೆ. ಆವಾಗ ನಮಗೆ ಸ್ಟಿಚಿಂಗ್ ಮಾಡಬೇಕಾದ್ರೆ ನೀಟಾಗೇ ಬರುತ್ತೆ. ಇಲ್ಲಿ ನೋಡ್ತಿರ್ಬೋದು, ನೀಟಾಗಿ ಈ ರೀತಿ ಹಾಕ್ಕೊಂಡು ಸೆಂಟ್ರಿಗೆ ನೀಟಾಗಿ ಹಾಕ್ಕೋಬೇಕು. ಫಸ್ಟು ಸೆಂಟ್ರಿಗೆ ನೀಟಾಗಿ ಹಾಕ್ಕೊಂಡ್ವಿ ಅಂತಂದರೆ ಅವಾಗೆ ನಮಗೆ ಐರನ್ ಮಾಡಿದಾಗ ಅದಕ್ಕೆ ಬಟ್ಟೆಗೆ ಕರೆಕ್ಟಾಗಿ ಅಂಟ್ಕೊಳ್ಳುತ್ತೆ. ಒಂದು ಸರಿ ಈ ರೀತಿ ರಫಾಗಿ ತಿಕ್ಕಬೇಕು ಬೇರೆ ಬಟ್ಟೆಗೆ, ಯಾಕಂತಂದರೆ ಏನಾದರೂ ಅಪ್ಪಿತಪ್ಪಿ ಧೂಳು ಏನಾದರೂ ಇತ್ತು ಅಂತಂದರೆ ಈ ಬ್ಲೌಸ್ ಪೀಸ್ಗೆ ಅಂಟೋದಿಲ್ಲ. ಐರನ್ ಬಾಕ್ಸ್ ಇದೊಂದು ಸ್ವಲ್ಪ ಟಿಪ್ಸನ್ನು ಫಾಲೋ ಮಾಡಿ. ಯಾವುದೇ ಒಂದು ಶರ್ಟ್ ಆಗಿರ್ಬೋದು, ಯಾವುದೇ ಒಂದು ಬ್ಲೌಸ್ ಏನೋ ಒಂದು ಐರನ್ ಮಾಡಬೇಕು ಅಂದ್ರೂ ಈ ರೀತಿ ಮಾಡಿ. ಖಂಡಿತವಾಗ್ಲೂ ನಿಮಗೆ ಐರನ್ನು ನೀಟಾಗಿ ಆಗುತ್ತೆ. ಏನಾದರೂ ಧೂಳ ಏನಾದರೂ ಸುಟ್ಟಿದ್ದು ಇರುತ್ತೆ ಅಲ್ವಾ, ಹಾಗಾಗಿ ಈ ರೀತಿ ಐರನ್ ಮಾಡ್ಕೊಂಡಾದ ನಂತರ ಇದನ್ನು ಸ್ಟಿಚಿಂಗ್ ಮಾಡೋದ್ರಿಂದ ನೀಟಾಗಿ ಕೂರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, 4 ಬ್ಲೌಸನ್ನ ಸ್ಟಿಚಿಂಗ್ ಕೂಡ ಆಗಿದ್ದೀನಿ. ಅಂದರೆ ನಾರ್ಮಲ್ ಬ್ಲೌಸು ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ಅಂದರೆ ಇದು ಮಾತ್ರ ಒಂದಿನ ಮುಂದೆಗೆ ಸ್ಟಿಚ್ ಮಾಡಿದ್ದೀನಿ. ಅವತ್ತು ಟೈಮ್ ಸಾಕಾಗಲಿಲ್ಲ, ಒಂದು ಸ್ಟಿಚ್ ಮಾಡಿದೆ. ತಿರ್ಗಾ ದಿನ ಈ 3 ಬ್ಲೌಸ್ಗಳನ್ನು ಸ್ಟಿಚ್ ಮಾಡಿದ್ದೀನಿ ಸ್ನೇಹಿತರೆ. ನೋಡ್ತಾ ಇರ್ಬೋದು, ಈ 3 ಬ್ಲೌಸು ಸ್ಟಿಚಿಂಗನ್ನು ಮಾಡಿದ್ದೀನಿ ಒಂದೇ ದಿನ. ಅಂದರೆ ಇದು ಲೈನಿಂಗ್ ಬ್ಲೌಸ್ ಅಲ್ಲಲ್ವಾ, ವಿತೌಟ್ ಲೈನಿಂಗ್ ಬ್ಲೌಸ್ ಅಲ್ವಾ, ಹಾಗಾಗಿ ಒಂದೇ ದಿನ ಕೂತ್ಕೊಂಡು ಸ್ಟಿಚಿಂಗನ್ನು ಹಾಕಿದ್ದೀನಿ. ನೋಡ್ತಾ ಇರ್ಬೋದು ನೀಟಾಗಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಎಲ್ಲ ಕಡೆನೂ ಪ್ಲಸ್ ಮಾರ್ಕು ಬಂದಿದೆ, ಕಾಣಿಸ್ತಾ ಇದೆಯಲ್ವ. ಆ ರೀತಿ ಕಟ್ಟಿಂಗ್ ಅಂದರೆ ಒಂದೇ ಒಂದು ಸರಿ ಕಟ್ಟಿಂಗ್ ಮಾಡ್ಕೊಂಡ್ರೆ, ಒಂದೇ ಮೆಜರ್ಮೆಂಟು ಒಂದೇ ಸರಿ ಕಟ್ ಮಾಡಿದ್ವಿ ಅಂತಂದರೆ ಯಾವುದೇ ರೀತಿ ವ್ಯತ್ಯಾಸ ಬರಲ್ಲ. 4 ಬ್ಲೌಸು ಒಂದೇ ಮೆಜರ್ಮೆಂಟಲ್ಲಿ ನಮಗೆ ಸಿಕ್ಬಿಡುತ್ತೆ. ನೋಡಿದಿಲ್ವ ಸ್ನೇಹಿತರೆ. ಇವಾಗ ಏನಪ್ಪ ಅಂತಂದರೆ ಸ್ವಲ್ಪ ಬೋಟ್ ನೆಕ್ ಡಿಸೈನ್ ಬ್ಲೌಸು ಹೊಲಿಬೇಕು. ಅದನ್ನು ಕಟ್ಟಿಂಗ್ ಕೂಡ ಮಾಡ್ಕೊಂಡಿದ್ದೀನಿ. ಕಟ್ಟಿಂಗ್ ಮಾಡಿಕೊಂಡು ಬೋಟ್ ನೆಕ್ ಡಿಸೈನ್ ಕೂಡ ನಾನಿಲ್ಲಿ ತೋರಿಸ್ತೀನಿ ನಿಮಗೆ. 2 ಬ್ಲೌಸ್ಗಿದ್ದಾವೆ. ಅಂದರೆ ಒಂದು ಬ್ಲೌಸ್ಗೆ ಡಿಸೈನ್ ತೊಗೊಂಡಿದ್ದೀನಿ ಬೋಟ್ ನೆಕ್ ಡಿಸೈನು. ಇನ್ನೊಂದು ಬ್ಲೌಸಿಗೆ ನಾನೇನು ಏನು ಶೇಪ್ ತೆಗೆದಿಲ್ಲ, ಜಸ್ಟ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ನೋಡ್ತಾ ಇರ್ಬೋದು, ಇದು ಪಪ್ಪು ಸ್ಲೀವ್ಸು ಈ ರೀತಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನೇನು ಏನೂ ಶೇಪ್ ತೆಗೆದಿಲ್ಲ. ಶೇಪು ಆಮೇಲೆ ತೆಗೆದ್ರೆ ಆಯಿತು ಅಂತಂದ್ಬಿಟ್ಟು ಜಸ್ಟ್ ಒಂದು ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಇದಕ್ಕೆ ಯಾವುದೇ ರೀತಿ ಶೇಪನ್ನು ತೆಗೆದಿಲ್ಲ. ಇದು ಒಂದು ಬ್ಲೌಸ್ ಅಲ್ವಾ. ಇಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಬ್ಲೌಸು ಡಿಸೈನ್ ಮಾಡಿಕೊಂಡು ಶೇಪ್ ತಕ್ಕೊಂಡು ಕ್ಯಾನ್ವಾಸು ಅಟ್ಯಾಚ್ ಮಾಡಬೇಕು. ನೋಡ್ತಾ ಇರ್ಬೋದು, ಈ ರೀತಿ ಕ್ಯಾನ್ವಾಸನ್ನು ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡಬೇಕು ಸ್ನೇಹಿತರೆ. ಐರನ್ ಮಾಡಿಕೊಂಡೆ, ಬಟ್ಟೆ ಮತ್ತೆ ತಪ್ಪೋಗಿದೆ. ಅದಕ್ಕೆ ಇನ್ನೊಂದು ಸರಿ ಐರನ್ ತಿದ್ಕೊಂಡು ಸ್ಟಿಚಿಂಗ್ ಮಾಡಬೇಕಾದ್ರೆ ಮಾಡ್ಕೊತೀನಿ. ನೋಡ್ತಾ ಇರ್ಬೋದು, ಈ ಒಂದು ಶೇಪನ್ನು ತೆಗೆದಿದ್ದೀನಿ. ಸ್ಟಿಚಿಂಗ್ ತೋರಿಸ್ತೀನಿ, ಇದೊಂದು ಸ್ಟಿಚಿಂಗ್ ತೋರಿಸ್ತೀನಿ ಕಂಪ್ಲೀಟಾಗಿ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು. ಈ ಒಂದು ಬ್ಲೌಸಲ್ಲಿ ಯಾವ ರೀತಿ ಡಿಸೈನ್ ತೆಗಿತೀನಿ ಅಂತ ಇದನ್ನು ಕೂಡ ನಿಮ್ಮ ಜೊತೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಕಂಪ್ಲೀಟಾಗಿ ಯಾವುದೇ ರೀತಿ ಡಿಸೈನ್ ತೆಗಿತೀನಿ ಅಂತಂದ್ಬಿಟ್ಟು. ಓಕೆ, ನೋಡಿದ್ರಲ್ವ. ಇವಾಗ ಇದನ್ನು ತೋರಿಸ್ತೀನಿ, ಅಂದರೆ ಈ ಸದ್ಯಕ್ಕೆ ತೋರಿಸಲ್ಲ, ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಈ ಒಂದು 4 ಸಿಂಗಲ್ ಬ್ಲೌಸ್ ಕಟ್ ಮಾಡಿದ್ನಲ್ವ, ಅದನ್ನು ಇವತ್ತು ಸ್ಟಿಚಿಂಗ್ ರೆಡಿಯಾಗಿದೆ. ಎಮ್ಮಿಂಗು ಹುಕ್ಕು ಹಾಕಬೇಕು. ಅಂದರೆ ಹುಕ್ಸಿಲ್ಲ ಇವ್ರದ್ದು, ಬಟನ್ ಇದೆ. ಬಟನ್ ಕಾಜಿ ಬಟನ್ನು 2 ಮಾಡಬೇಕು. ಇಲ್ಲಿ ಎಮ್ಮಿಂಗ್ ಕೂಡ ಹಾಕಬೇಕು. ಇವತ್ತು ಇಷ್ಟು ಕೆಲಸ ಆಗಿದೆ. ಇದೇನಿಲ್ಲ, 4 ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಅಂದ್ರೂ ಜಸ್ಟು 70 ರೂಪಾಯಿಗೆ ಒಂದು ಹಾಕಿದ್ರೂ 280-300 ರೂಪಾಯಿ ಆಗುತ್ತೆ ಅಷ್ಟೇ ಸ್ನೇಹಿತರೆ. ಏನು ಇದರಿಂದ ಏನು ಲಾಭ ಏನಿಲ್ಲ ಜಾಸ್ತಿ. 4 ಬ್ಲೌಸ್ಗೆ ಅಷ್ಟನ್ನು ತಗೋಬೋದು. ಏನಿಲ್ಲ, ಜಸ್ಟ್ ಒಂದು 280 ರೂಪಾಯಿ ಆಗುತ್ತೆ ಈ ಒಂದು 4 ಬ್ಲೌಸಿಗೆ. 4 ಬ್ಲೌಸು ಸ್ಟಿಚ್ ಮಾಡಿದ್ದು ಒಂದು ಅಗಲೆಲ್ಲ ಕೂತ್ಕೊಂಡು ಸ್ಟಿಚ್ ಮಾಡಿದ್ರು ಕೂಡ ಒಂದು 280 ರೂಪಾಯಿನ ಅರ್ನ್ ಮಾಡ್ಬೋದು ಅಷ್ಟೇ. ಈ ಸಿಂಗಲ್ ಬ್ಲೌಸ್ ಬಂದು ನಮ್ಮ ಕಡೆ
ನಮ್ಮ ಹಳ್ಳಿ ಕಡೆ ಅಷ್ಟೇ ಏನು ಮಾಡೋಕ್ಕಾಗಲ್ಲ. 70 ರೂಪಾಯಿ ಹಾಕಿದ್ರು 280 ರೂಪಾಯಿ ಆಗುತ್ತೆ, 300 ರೂಪಾಯಿ ಕೂಡ ಆಗಲ್ಲ. ಓಕೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಇದಾಗಿರುತ್ತೆ. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಕೂಡ ಮಾಡಿ. ಆದಷ್ಟು ನನ್ನ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ. ಈ ಒಂದು ಡಿಸೈನ್ ತೋರಿಸ್ತೀನಿ ನಿಮಗೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಯಾವ ರೀತಿ ಸ್ಟಿಚಿಂಗ್ ಮಾಡಿದ್ರೆ ನೀಟಾಗಿ ಬರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಓಕೆನಾ? ಲೈನಿಂಗು ಬ್ಲೌಸು ಬೋಟ್ ನೆಕ್ ಈ ರೀತಿ ಕ್ಯಾನ್ವಾಸ್ ಹಾಕಿದ್ದೀನಿ. ಕ್ಯಾನ್ವಾಸ್ ಹಾಕಿಬಿಟ್ಟು ಸ್ಟಿಚಿಂಗ್ ಕೂಡ ತೋರಿಸ್ತೀನಿ. ಇವೇನು 4 ಬ್ಲೌಸು ಸ್ಟಿಚ್ ಮಾಡಿದ್ದೀನಿ ಅಂದರೂ ಕೂಡ ಒಂದು ದಿನಕ್ಕೆ ಒಂದು 5 ಬ್ಲೌಸು ಸ್ಟಿಚ್ ಮಾಡ್ಬೋದು ಸ್ನೇಹಿತರೆ. 5 ಬ್ಲೌಸನ್ನು ಸ್ಟಿಚ್ ಮಾಡಿದರೆ ಆರಾಮಾಗಿ ಆಗುತ್ತೆ, ಇಲ್ಲ ಅಂತಲ್ಲ. ಬಟ್ ಒಂದೊಂದು ಸರಿ ಕೆಲವೊಂದು ಟೈಮಲ್ಲಿ ಕೈ ಹಿಡಿಯುತ್ತೆ, ಕೆಲವೊಂದು ಟೈಮಲ್ಲಿ ಕೈ ಹಿಡಿಯಲ್ಲ, ಫಾಸ್ಟಾಗಿ ಆಗುತ್ತೆ. ಒಂದೊಂದು ಸರಿ ನಮ್ಮ ಮೇಲೆ ನಮಗೆ ಒಂದು ಬೇಜಾರಾದಾಗ ಲೇಸಿ ಮಾಡ್ಕೊಂಡ್ಬಿಟ್ಟಿರ್ತೀವಲ್ವ, ಏನು ಮಾಡೋದು, ಸ್ಟಿಚಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಲೇಸಿ ಮಾಡ್ಕೊಂಡಿರ್ತೀವಿ ಒಂದ್ಸರಿ. ಇಲ್ಲಾಂದರೆ ಇವತ್ತು ಫಾಸ್ಟಾಗಿ ಇವತ್ತು ಹೊಲಿಲೇಬೇಕಪ್ಪ ಅಂತ ಕೂತ್ಕೊಂಡ್ರೆ ಒಂದು 5ರಿಂದ 6 ಬ್ಲೌಸು ಸಿಂಗಲ್ ಬ್ಲೌಸನ್ನು ಸ್ಟಿಚಿಂಗ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಬಟ್ ಅವತ್ತು ನಾನು ಸ್ಟಿಚ್ ಮಾಡಿರೋದು 3 ಬ್ಲೌಸು. ಅಂದರೆ ಮನೆ ಕೆಲಸ ನಮ್ಮದು ತುಂಬ ಜಾಸ್ತಿ ಇರುತ್ತೆ, ಹಾಗಾಗಿ ಮನೆ ಕೆಲಸ ಮಾಡಿಕೊಂಡು ಒಂದು 3 ಬ್ಲೌಸ್ ಸ್ಟಿಚ್ ಮಾಡಿದೆ. ಇನ್ನೂ 2 ಬ್ಲೌಸು ಮಾಡ್ಬೋದಿತ್ತು. ಟೈಮು ನಾವು ಮನೆ ಕೆಲಸ ಮಾಡೋದ್ರಲ್ಲೇ ಟೈಮ್ ಹೋಗುತ್ತೆ, ಇನ್ನೂ 2 ಬ್ಲೌಸಿಂದು. ಹಾಗಾಗಿ ಮನೆ ಕೆಲಸ ಮಾಡಲೇಬೇಕಲ್ವ. ದಿನಕ್ಕೆ ಏನಲ್ಲ ಅಂದರೂ ಒಂದು 5 ಬ್ಲೌಸ್ 6 ಬ್ಲೌಸ್ ಸ್ಟಿಚ್ ಮಾಡ್ಬೋದು. ಸ್ವಲ್ಪ ಬೆಳಗ್ಗೆ ಬೇಗ ಕೂತ್ಕೊಂಡು ನೈಟ್ವರೆಗೂ ಸ್ಟಿಚ್ ಮಾಡ್ತೀವಿ ಅಂತಂದ್ರೆ ಒಂದು 5ರಿಂದ 6 ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು ಸ್ನೇಹಿತರೆ. ಯಾಕಂದರೆ ನಾನು ಸ್ಟಿಚ್ ಮಾಡಿರೋಂಥ ಪ್ರಕಾರ ನಾನು ಹೇಳ್ತಾ ಇರೋದು. ಏನಪ್ಪ ಅಂತಂದರೆ ಒಂದು 5 ಬ್ಲೌಸ್ ಸ್ಟಿಚ್ ಮಾಡಿದ್ರು ಕೂಡ ಒಂದು 350 ರೂಪಾಯಿ ಅಮೌಂಟ್ ಆಗುತ್ತೆ. ಅದನ್ನೇ ದೊಡ್ಡದು ಅಂದ್ಕೊಂಬಿಡೋಣ, 350 ರೂಪಾಯಿ. ಏನಪ್ಪ ಅಂತಂದರೆ 3500 ರೂಪಾಯಿ ಅಂತ ದೊಡ್ಡದು ಅಂದ್ಕೊಂಬಿಡೋಣ, ಏನು ಮಾಡೋಕ್ಕಾಗಲ್ಲ. ಆವತ್ತಿನ ದಿನ ಕೂತ್ಕೊಂಡು ಅಷ್ಟೇ ಕಷ್ಟಪಟ್ಟು ಸ್ಟಿಚ್ ಮಾಡಿದ್ದಕ್ಕೂ ಒಂದು 3500 ರೂಪಾಯಿ ಅರ್ನ್ ಮಾಡಿದ್ವಪ್ಪ ಅನ್ನೋದು ಖುಷಿ ಬಂದುಬಿಡುತ್ತೆ, ಅಷ್ಟೇ, ಏನಿಲ್ಲ. 3500 ರೂಪಾಯಿ ಆಗಲ್ಲ, ಜಸ್ಟ್ 350 ರೂಪಾಯಿನೇ ಅಲ್ವ ನಾವು ಸ್ಟಿಚ್ ಮಾಡಿರೋಂಥದ್ದು. ಮನಸ್ಸಿಗೆ ಸಮಾಧಾನಕ್ಕೋಸ್ಕರ ನಾನು ಹೇಳ್ತಿರೋದು. ನಾವು ಎಷ್ಟು ಅರ್ನ್ ಮಾಡಿದ್ದೀವೋ ಅಷ್ಟನ್ನೇ ನಮಗೆ ಬರೋದು, ಅಷ್ಟೇನಿಲ್ಲ. ಓಕೆ ಸ್ನೇಹಿತರೆ, ಅವತ್ತು ನಾನು ಅರ್ನ್ ಮಾಡಿದ್ದು 3500 ಅಲ್ಲ 350 ರೂಪಾಯಿ ಅರ್ನ್ ಮಾಡಿದ್ದು. ಒಂದು ದಿನಕ್ಕೆ ಕೂತ್ಕೊಂಡು ಅಷ್ಟು ಕಷ್ಟಪಟ್ಟು ಸ್ಟಿಚ್ ಮಾಡಿದ್ರು ಕೂಡ ಒಂದು 400 ರೂಪಾಯಿ, ಮಿನಿಮಮ್ ಒಂದು 500 ಅರ್ನ್ ಮಾಡ್ಬೋದು, ಇಲ್ಲ ಅಂತಲ್ಲ. ಬಟ್ ಕೂತ್ಕೋಬೇಕಲ್ವ, ಸ್ಟಿಚ್ ಮಾಡಬೇಕಲ್ವ, ಹಾಗಾಗಿ ಟೈಮ್ ನೋಡ್ಕೋಬೇಕು, ಮನೆ ಕೆಲಸ ಮಾಡ್ಕೋಬೇಕು, ಎಲ್ಲ ಮಾಡಿಕೊಂಡು ಅದ್ರ ಮಧ್ಯೆ ಒಂದು 350 ರೂಪಾಯಿ ಅರ್ನ್ ಮಾಡ್ಬೋದು, ಅಷ್ಟೇ ನನ್ನ ಪ್ರಕಾರ. ಓಕೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಇದಾಗಿರುತ್ತೆ. ಲೈನಿಂಗ್ ಬ್ಲೌಸು ಸ್ವಲ್ಪ ಸ್ಟಿಚ್ ಮಾಡಿದ್ರೆ ಸ್ವಲ್ಪ ಬೇಗನೂ ಆಗುತ್ತೆ. ಸ್ವಲ್ಪ ಡಿಸೈನ್ ಮೇಲೆ ಕ್ಯಾಶನ್ನು ತೊಗೊತೀವಲ್ವ, ಹಾಗಾಗಿ ಅಷ್ಟನ್ನು ಅರ್ನ್ ಮಾಡ್ಬೋದು, ಸ್ವಲ್ಪ ಜಾಸ್ತಿನೇ ಅರ್ನ್ ಮಾಡ್ಬೋದು, ಇಲ್ಲ ಅಂತಲ್ಲ. ಒಂದು 2 ಬ್ಲೌಸು ಸ್ಟಿಚ್